ಅಂತ ಒಂದೊಂದು ಅಂತಸ್ತಿನಲ್ಲಿ ಶ್ರೀ ಮಹಾವಿಷ್ಣು ಒಂದೊಂದು ರೂಪದಲ್ಲಿ ದರ್ಶನ ಕೊಡ್ತಾರೆ. ನಾವೀಗ ತಿರುಮಲೈ ನಾಯಕರ್ ಪ್ಯಾಲೇಸ್ಗೆ ಬಂದಿದ್ದೀವಿ. ಆದ್ರೆ ಇಲ್ಲಿ ನಮಗೆ ಮಧುರೆ ಮೀನಾಕ್ಷಿ ಬಂದ್ಬಿಟ್ಟು ಪ್ರಧಾನ ದೇವತೆ ಆಗಿರ್ತಾರೆ. ಹಾಗೆ ಇಲ್ಲಿ ಈಶ್ವರನ ಸುಂದರೇಶ್ವರ ಅಂತ ಕರೀತಾರೆ. ಈ ಜಾಗದಲ್ಲಿ ಇಂದ್ರನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಯು ವಿವಾಹ ಆಗಿದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದ ಸ್ಥಾನ ಅಂತ ಹೇಳ್ಬೋದು. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮ್ಮ ಹೊಸ ಟ್ರಿಪ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಈಗ ನಾವು ಕಲ್ಪತರು ನಾಡು ತುಮಕೂರು ಹತ್ರ ಇದ್ದೀವಿ. ಇಲ್ಲಿಂದ ನಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಜಾಗ ಅಲ್ಲ, ಸಾಕಷ್ಟು ಪ್ಲೇಸಸ್ಗಳಿಗೆ ಹೋಗ್ತಾ ಇದ್ದೀವಿ. ನಾವು ಈ ಬಾರಿ ತಮಿಳ್ನಾಡಲ್ಲಿರುವ ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದರಲ್ಲಿ ಸುಪ್ರಸಿದ್ಧ ಕ್ಷೇತ್ರವಾದ ಮಧುರೈ ಇದೆ, ರಾಮೇಶ್ವರಂ ಇದೆ, ಚಿದಂಬರಂ ಇದೆ. ತುಂಬಾನೇ ಪ್ಲೇಸಸ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಬನ್ನಿ ನೋಡೋಣ ಅಂತ ಈ ಟ್ರಿಪ್ ಹೇಗಿರುತ್ತೆ ಅಂತ. ನಾವೀಗ ತುಮಕೂರಿನಿಂದ ಮಧುರೈಗೆ ನಾವು ಟ್ರೈನ್ ಅಲ್ಲೇನೆ ಹೋಗ್ತಾ ಇದೀವಿ. ನಮ್ಗೆ ತುಮಕೂರಿನಿಂದ ಮಧುರೈಗೆ ಟ್ರೈನ್ ಇರೋದು 7:45ಗಿದೆ. ಈ ನಾವು ಬುಕ್ ಮಾಡ್ಕೊಂಡಿರೋದು ದಾದರ್ ತಿರುನಲ್ವೇಲಿ ಚಾಲುಕ್ಯ ಎಕ್ಸ್ಪ್ರೆಸ್ ಅಂತ. ಇದು ಬಾಂಬೆಯಿಂದ ಹೊರಡುತ್ತೆ, ಮುಂಬೈಯಿಂದ ಹೊರಡುತ್ತೆ, ಹಾಗೆ ತಿರುನೆಲ್ವೇಲಿಗೆ ಹೋಗುತ್ತೆ, ವಯಾ ಬೆಂಗಳೂರು ಹೋಗುತ್ತೆ. ತುಮಕೂರು ಬೆಂಗಳೂರು ವಯಾ ಹೋಗುತ್ತೆ. ರಾತ್ರಿ ನಮಗೆ ಇಲ್ಲಿ ತುಮಕೂರು ಹೊರಟ್ರೆ ಬೆಳಗ್ಗೆ ಅರೌಂಡ್ 8 to 8:20ಗೆ ನಾವು ಮಧುರೈನ ರೀಚ್ ಆಗ್ತೀವಿ. ಅಲ್ಲೇ ಕೂಡ ನಾವು ಅಕಾಮಿಡೇಷನ್ ಕೂಡ ಮಾಡಿದ್ದೀವಿ. ಈ ಟ್ರಿಪ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ತುಂಬಾ ಜನ ಕಾಶಿ ಯಾತ್ರೆಗೆ ಹೋಗೋರು ರಾಮೇಶ್ವರ ಯಾತ್ರೆ ಕೂಡ ಹೋಗ್ಬೇಕು ಅಂತ ಅನ್ಕೋತಾರೆ. ಹಾಗಾಗಿ ಅವ್ರಿಗೆಲ್ಲ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮಧುರೈ, ರಾಮೇಶ್ವರಂ, ಚಿದಂಬರಂ ಎಲ್ಲಾ ಪ್ಲೇಸಸ್ ತೋರಿಸ್ತೇವೆ. ನಮ್ಮ ಟೋಟಲ್ ಟ್ರೈನ್ ಜರ್ನಿ ಬಂದ್ಬಿಟ್ಟು 12 ಅವರ್ಸ್ ಆಗಿರುತ್ತೆ. ಸೊ ನಾವು ಬರೀ ಇಬ್ಬರೇ ಅಲ್ಲ, ಈ ಬಾರಿನೂ ಹೋಗ್ತಿರೋದು. ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದೀವಿ. ಬನ್ನಿ ರೈಲ್ವೆ ಸ್ಟೇಷನ್ ಅಲ್ಲಿ ಮೀಟ್ ಆಗೋಣಂತೆ. ನಾವು ಈಗ ತುಮಕೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಈಗ ಟೈಮು 7:15 ಆಗಿದೆ. ನಮ್ಮ ಟ್ರೈನ್ ಬಂದ್ಬಿಟ್ಟು 7:45ಗೆ ತುಮಕೂರಿಂದ ಹೊರಡುತ್ತೆ. ಅದೇ ಬೆಂಗಳೂರಿಂದ ನೀವು ಹತ್ಕೋಬೇಕಂದ್ರೆ 9:45ಗೆ ನಿಮಗೆ SMBT ರೈಲ್ವೆ ಸ್ಟೇಷನಿಂದ ನೀವು ಹತ್ಕೋಬೇಕಾಗಿರುತ್ತೆ. ಇದು ಡೈರೆಕ್ಟ್ ಟ್ರೈನ್ ಆಗಿರೋದ್ರಿಂದ ಟೋಟಲ್ ನಮಗೆ 12 ಅವರ್ಸ್ ಜರ್ನಿ ಆಗಿರುತ್ತೆ. ನಾವು ಬೆಳಿಗ್ಗೆ 8 ಗಂಟೆಗೆ ಮಧುರೈನ ರೀಚ್ ಆಗ್ತೀವಿ. ಇದರಲ್ಲಿ ನೀವು ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಂದ್ರೆ ಈ ಟ್ರೈನ್ ನಂಬರ್ ಎಕ್ಸಾಕ್ಟ್ ಬಂದ್ಬಿಟ್ಟು 11021 ಆಗಿರುತ್ತೆ ಟ್ರೈನ್ ನಂಬರು. ಇದು ದಾದರ್ ತಿರುನಲ್ವೇಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ನಮಗೆ ಅದೇ ರೀತಿ ತುಮಕೂರಿಂದ ಇನ್ನೊಂದು ಟ್ರೈನ್ ಅವೈಲೇಬಲ್ ಇದೆ. ಅದು SMET ತಿರುನಲ್ವೇಲಿ ಎಕ್ಸ್ಪ್ರೆಸ್ ಅಂತ. ಅದು ಕೇವಲ ಮಂಡೇಸ್ ಮಾತ್ರ ಹೊರಡುತ್ತೆ ತುಮಕೂರಿಂದ. ನಿಮಗೆ ಆ ಟ್ರೈನಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಅದು ಸಂಜೆ 5:15ಗೆ ಹೊರಡುತ್ತೆ. ಇನ್ನು ಈ ಟ್ರೈನಲ್ಲಿ ನಿಮಗೆ ನಾರ್ಮಲ್ ಸ್ಲೀಪರ್ ಕ್ಲಾಸ್ದು ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 320 ರೂಪಾಯಿ ಆಗಿರುತ್ತೆ. ಇನ್ನು 3 AC ಟಿಕೆಟ್ ಪ್ರೈಸು ನಿಮಗೆ 880 ರೂಪಾಯಿ ಆಗಿರುತ್ತೆ. ಇನ್ನು 2 AC ಬಂದ್ಬಿಟ್ಟು 1215 ರೂಪಾಯಿ ಆಗಿರುತ್ತೆ. ಎಂದಿನಂತೆ ನಾವು 3 ಟೈರ್ ACಯಲ್ಲಿ ನಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಟೋಟಲ್ ಆಗಿ 11 ಜನ ಈ ಟ್ರಿಪ್ಪಲ್ಲಿ ಹೋಗ್ತಿರೋದು. ಸೊ ನಮ್ಮ ಟೋಟಲ್ ಟ್ರಿಪ್ ಬಂದ್ಬಿಟ್ಟು 3 ದಿನ ಆಗಿರುತ್ತೆ. ನಾವು ನಮ್ಮ ಜರ್ನಿನ ಗುರುವಾರ ರಾತ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನಾವು ತುಮಕೂರ್ನ ಬರ್ತಾ ಇರೋದು ಸೋಮವಾರ ಬೆಳಿಗ್ಗೆ ನಾವು ತುಮಕೂರು ರೀಚ್ ಆಗ್ತಿದ್ದೀವಿ. ಇನ್ನು ಈ 3 ಪ್ಲೇಸಸ್ ಆಗಲೇ ನಾವು ಹೇಳ್ದಂಗೆ ರಾಮೇಶ್ವರ ಆಗಿರ್ಬೋದು, ಚಿದಂಬರಂ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾವು ಅಲ್ಲೂ ಕೂಡ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತೀವಿ. ನಿಮಗೆ ಈ ವ್ಲಾಗ್ಸ್ನ ನೀವು ಕಂಪ್ಲೀಟ್ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಎಲ್ಲಿ ದರ್ಶನ ಮಾಡ್ಕೋಬೇಕು, ನೀವು ಯಾವುದೆಲ್ಲ ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಬೋದು ಅನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಇನ್ನು ನಮಗೆ ಬೆಂಗಳೂರಿನಿಂದ ಮಧುರೈಗೆ ಟ್ರೈನ್ ಬೇಕು ಅಂದರೆ ನಮಗೆ ವಂದೇ ಭಾರತ್ ಕೂಡ ಅವೈಲೇಬಲ್ ಇದೆ. ಈ ವಂದೇ ಭಾರತ್ ಬಂದ್ಬಿಟ್ಟು ಮಧ್ಯಾಹ್ನ 1:00ವರೆಗೆ ಬೆಂಗಳೂರಿನಿಂದ ಹೊರಡುತ್ತೆ. ಹಾಗೆ ನಮಗೆ ರಾತ್ರಿ 9:40ಕ್ಕೆ ಮಧುರೈ ತಲುಪುತ್ತೆ. ಆಲ್ಮೋಸ್ಟ್ 8 hours ಜರ್ನಿ ಆಗಿರುತ್ತೆ. ಇದರಲ್ಲಿ ನಮಗೆ 2 ರೀತಿಯ ಕ್ಲಾಸ್ ಇರುತ್ತೆ. ಒಂದು EC ಕ್ಲಾಸ್ ಅಂತ, ಇನ್ನೊಂದು CC ಕ್ಲಾಸ್ ಅಂತ. CC ಕ್ಲಾಸ್ ಬಂದ್ಬಿಟ್ಟು ನಮಗೆ 1800 ರೂಪಾಯಿ ಆಗುತ್ತೆ ಅರೌಂಡ್. ಹಾಗೆ ನಮಗೆ EC ಕ್ಲಾಸ್ ಬಂದ್ಬಿಟ್ಟು 3100 ರೂಪಾಯಿ ಆಗುತ್ತೆ. ಇದು ತುಂಬ ಲಕ್ಸುರಿ ಆಗಿರುತ್ತೆ. ಈಗ ಟೈಮ್ ಆಲ್ಮೋಸ್ಟ್ 10:10 ಆಗಿದೆ. ನಾವು ಇನ್ನೇನು SMBT ರೀಚ್ ಆಗ್ತೀವಿ. ನಾವು SMBT 9:45ಗೆ ರೀಚ್ ಆಗಬೇಕಿತ್ತು. ಬಟ್ ಟ್ರೈನ್ ಆಲ್ಮೋಸ್ಟ್ 20 ಮಿನಿಟ್ಸ್ ಡಿಲೇ ಆಗಿಬಿಟ್ಟಿದೆ. ನಾವು ಮಾರ್ನಿಂಗ್ 8 ಗಂಟೆಗೆ ನಾವು ಮಧುರೈನ ರೀಚ್ ಆಗ್ತಿದ್ದೀವಿ. ನೋಡೋಣ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವೋ ಇಲ್ವೋ. ಇನ್ನು ನಮ್ಮದು ಊಟ ಎಲ್ಲ ಮುಗೀತು. ಈಗ ಮಲ್ಕೊತಿದ್ದೀವಿ. ನಾವು ಮತ್ತೆ ಬೆಳಿಗ್ಗೆ ಮಧುರೈಯಲ್ಲಿ ಸಿಗೋಣ ಅಂತ. ಎಲ್ರಿಗೂ ಶುಭೋದಯ. ಈಗ ಟೈಮು 7:15 ಆಗಿದೆ. ನಾವ್ ಇನ್ನೇನ್ ಮಧುರೈ ಹತ್ತತ್ರ ಬಂದ್ಬಿಟ್ಟಿದೀವಿ. ಸೊ ನಾವು ಟ್ರೈನ್ ಡಿಲೇ ಆಗತ್ತೆ, ಆಲ್ಮೋಸ್ಟ್ 10 ಗಂಟೆಗೆ ರೀಚ್ ಆಗ್ತೀವಿ ಮಧುರೈ ಅನ್ಕೊಂಡಿದ್ವಿ. ಬಟ್ ಕರೆಕ್ಟ್ ಆಗಿ 8 ಗಂಟೆಗೆ ನಾವು ಮಧುರೈನ ರೀಚ್ ಆಗ್ತಿದೀವಿ. ಇನ್ನ ಮಧುರೈಗೆ ಬಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಸಾಕಷ್ಟು ಬೇರೆ ದೇವಸ್ಥಾನಗಳು ಕೂಡ ಇದೆ. ಅದ್ರಲ್ಲಿ ಪೂಗರ್ ಅಳಗರ್ ಟೆಂಪಲ್ ಆಗಿರ್ಬೋದು, ಅದೇ ರೀತಿ ತಿರುಪರಕುಂಡ್ರಂ ಮುರುಗನ್ ಟೆಂಪಲ್ ಆಗಿರ್ಬೋದು, ತುಂಬಾನೇ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ನಮ್ಗೆ ಕೇವಲ ಅರ್ಧ ದಿನ ಸಿಗತ್ತೆ. ಈ ಅರ್ಧ ದಿನದಲ್ಲಿ ನಾವು ಎಷ್ಟು ದೇವಸ್ಥಾನಗಳಿಗಾಗುತ್ತೋ ಅಷ್ಟು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀವಿ. ಹಾಗೆ ನಿಮ್ಗೆ ಯಾವ ಯಾವ ದೇವಸ್ಥಾನ ಇದೆ ಅಂತ ಕೂಡ ಇನ್ಫಾರ್ಮೇಶನ್ ನ ಕೊಡ್ತೀವಿ.
ಹಾಗೆ ಮಧುರೈ ಬಂದ್ಬಿಟ್ಟು ನಮ್ಗೆ 3ನೇ ಅತಿ ದೊಡ್ಡ ನಗರ ಅಂತ ಹೇಳ್ಬೋದು ತಮಿಳುನಾಡಿನಲ್ಲಿ ಮೊದಲ ದೊಡ್ಡ ನಗರ ಬಂದ್ಬಿಟ್ಟು ಚೆನ್ನೈ, ರಾಜಧಾನಿ ಚೆನ್ನೈ ಆಗಿರುತ್ತೆ. ಹಾಗೆ 2ನೇ ದೊಡ್ಡ ನಗರ ಬಂದ್ಬಿಟ್ಟು ಕೊಯಂಬತ್ತೂರು. 3ನೇ ಅತಿ ದೊಡ್ಡ ನಗರ ಅಂದ್ರೆ ಮಧುರೈ. ಇದು ತುಂಬಾ ದೊಡ್ಡ ಸಿಟಿ ಅಂತ ಹೇಳ್ಬೋದು. ನಿಮ್ಗೆ ಸಾಕಷ್ಟು ಅಕಾಮಿಡೇಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಕೆಲವೊಂದೆಲ್ಲ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ, ಕೆಲವೊಂದೆಲ್ಲ ನೀವು ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಕೂಡ ತೆಗೆದುಕೊಳ್ಬಹುದಾಗಿರುತ್ತೆ. ತುಂಬಾನೇ ದೊಡ್ಡ ಸಿಟಿ ಆದ್ರಿಂದ ನಿಮ್ಗೆ ಇಲ್ಲಿ ಅಕಾಮಿಡೇಷನ್ಗೆ ಏನು ಅಷ್ಟೊಂದು ಸಮಸ್ಯೆ ಆಗಿರೋದಿಲ್ಲ. ನಾವು ರೂಮ್ ಮಾಡಿರೋದು ಅನ್ನಪೂರ್ಣ ರೆಸಿಡೆನ್ಸಿ ಅಂತ. ನಿಮ್ಗೆ ಅಲ್ಲಿ ಹೋದ್ಮೇಲೆ ನಿಮ್ಗೆ ರೂಮ್ ಹೇಗಿದೆ ಅಂತ ಕೂಡ ತೋರಿಸ್ತೇನೆ. ನಾವು 3 ಟೈರ್ AC ನಲ್ಲಿ ಬಂದಿರೋದ್ರಿಂದ ತುಂಬಾನೇ ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಆರಾಮಾಗಿ ನಮ್ಗೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ ಎಲ್ಲ ಕೊಟ್ಟಿದ್ರು. ಆರಾಮಾಗಿ ಮಲ್ಕೊಂಡ್ ಬಂದ್ಬಿಟ್ವಿ. ಬಂದಿದ್ದೇ ಗೊತ್ತಾಗ್ಲಿಲ್ಲ ನಮ್ಗೆ ಮಧುರೈ. ಇದು ಯಾವ ರೂಟ್ ಬಂತು ಅಂದ್ರೆ ನಮ್ಗೆ ತುಮಕೂರಿನಿಂದ ನಾವು ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿನಿಂದ ಹೊಸೂರು, ದಿಂಡಿಗಲ್ಲು, ಕರೂರು, ನಾಮಕಲ್ಲು, ಈ ತರ ಸಾಕಷ್ಟು ಪ್ಲೇಸ್ ಗಳು ಬಂತು. ಅದಾದ ನಂತರ ನಮ್ಗೆ ಮಧುರೈ ಕರೆಕ್ಟ್ ಆಗಿ 8:10ಗೆ ನಾವು ಮಧುರೈನ ರೀಚ್ ಆಗ್ತಾ ಇದೀವಿ. ಜರ್ನಿ ಮಾತ್ರ ತುಂಬಾನೇ ಆರಾಮಾಗಿತ್ತು ಅಂತ ಹೇಳ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ದಲೆ ನಾವು ಆರಾಮಾಗಿ ಮಧುರೈಗೆ ಬಂದ್ವಿ. ತುಮಕೂರಿಂದ ಮಧುರೈಗೆ ನಾವು ಬಸ್ ನಲ್ಲಿ ಅಥವಾ ಕಾರ್ ನಲ್ಲಿ ಬಂದಿರೋ ಕಾಲೆಲ್ಲ ತುಂಬಾ ಊದ್ಕೊಂಡ್ಬಿಟ್ಟಿರೋದು, ಅಷ್ಟು ಕಷ್ಟ ಆಗಿರೋದು. ಟ್ರೈನ್ ಆಗಿರೋದಕ್ಕೆ ಆರಾಮಾಗಿ ಚಾಚ್ಕೊಂಡ್ ಮಲಗಿದ್ದಕ್ಕೆ ಈಸಿಯಾಗಿ ನಾವು ಮಧುರೈನ ರೀಚ್ ಆದ್ವಿ. ಫೈನಲಿ ನಾವು ಮಧುರೈಗೆ ಅರೈವ್ ಆಗಿದ್ದೀವಿ. ನೋಡಿ, ಮಧುರೈ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲಾರು ಚೆನ್ನಾಗಿ ಇಳಿತಾ ಇದ್ದಾರೆ. ಇಲ್ಲಿಂದ ನಾವು ನಮ್ಮ ರೂಮಿಗೆ ಹೋಗ್ಬೇಕಾಗಿರತ್ತೆ. ಈಗ ಮಧುರೈ ರೈಲ್ವೆ ಸ್ಟೇಷನ್ ಇಂದ ನಾವು ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಕೇವಲ ಒಂದು 550 ಮೀಟರ್ಸ್ ಇದೆ ಅಷ್ಟೇ, ಅದಕ್ಕೆ ನಡ್ಕೊಂಡೆ ಹೋಗ್ತಾ ಇದ್ವಿ. ಮಧುರೈ ರೈಲ್ವೆ ಸ್ಟೇಷನ್ ಫುಲ್ ನಮ್ಗೆ ತುಂಬಾನೇ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ತುಂಬಾನೇ ರಿನೋವೇಷನ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಗೆ ಮಧುರೈಗೆ ಬಂದಿದ ತಕ್ಷಣ ನಿಮ್ಗೆ ರೂಮ್ಸ್ ಬೇಕಾಗುತ್ತೆ. ನಾವು ಆನ್ಲೈನ್ ಅಲ್ಲೇನೆ ರೂಮ್ಸ್ ಬುಕ್ ಮಾಡ್ಕೊಂಡ್ ಬಂದಿದೀವಿ. ನಾವು ಬುಕ್ ಮಾಡ್ಕೊಂಡಿರೋ ರೂಮ್ಸ್ ಬಂದ್ಬಿಟ್ಟು ಅನ್ನಪೂರ್ಣ ರೆಸಿಡೆನ್ಸಿ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ನಾವೀಗ ಹೋಟೆಲ್ ಮುಂದೆನೆ ಇದೀವಿ. ಈ ರೂಮ್ಸ್ ನಮ್ಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದಕ್ಕೆ ನಾವು 11 ಜನ ಇದೀವಲ್ಲ, ಸೊ 2 ನಾನ್ AC ರೂಮು, 2 AC ರೂಮ್ ಬುಕ್ ಮಾಡಿದೀವಿ. ಸೊ ಒಬ್ಬರಿಗೆ ಅರೌಂಡ್ 800 ರುಪೀಸ್ ಬಿದ್ದಿದೆ ನಮಗೆ. ಇನ್ನು ಈ ರೂಮ್ ನಿಮ್ಗೆ ತುಂಬಾನೇ ಹತ್ರ, ರೈಲ್ವೆ ಸ್ಟೇಷನ್ ಇಂದ ಕೇವಲ 500 ಮೀಟರ್ ಆಗಿರುತ್ತೆ. ನೀವು ಆರಾಮಾಗಿ ನಡ್ಕೊಂಡೇ ಬರ್ಬೋದು ಈ ರೂಮ್ಸ್ಗೆ. ಇನ್ನು ನಮ್ಗೆ ಚೆಕ್ ಇನ್ ಬಂದ್ಬಿಟ್ಟು 12 o'clock ಇದೆ. ಸೊ ಈಗ ನಾವು ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ತಿಂಡಿ ತಿನ್ನಕ್ ಹೋಗ್ತಿದೀವಿ. ಅದಾದ್ಮೇಲೆ ಇಲ್ಲೇ ಮಧುರೈಯಲ್ಲಿ ಇನ್ನೂ ಕೆಲವೊಂದು ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇದೀವಿ. ಇದು ನಾನ್ AC ಡಿಲಕ್ಸ್ ರೂಮು. ಸೊ ಇದು ಕೂಡ ರೂಮ್ ತುಂಬಾನೇ ಚೆನ್ನಾಗಿದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಕೊಟ್ಟಿರೋ ಪ್ರೈಸ್ಗಂತೂ ವರ್ತಿನೇ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಡಬಲ್ ಬೆಡ್ ಇದೆ, ಇಲ್ಲಿ ಚೆನ್ನಾಗಿ ಲಗೇಜ್ ಸ್ಪೇಸ್ ಇದೆ ನೋಡಿ, ಇಲ್ಲಿದೆ. ಮತ್ತೆ ಇಲ್ಲಿ ನಮಗೆ ಕಬೋರ್ಡ್ ಕೂಡ ಇಟ್ಟಿದ್ದಾರೆ ಲಗೇಜ್ಗೆ. ಇನ್ನು TV ಕೂಡ ಇದೆ ನಮಗೆ. ಇನ್ನು ಇಲ್ಲಿ ಬಂದ್ರೆ ನಮಗೆ ವಾಶ್ರೂಮ್ ಅವೈಲೇಬಲ್ ಇದೆ. ನಾವು ಕೊಟ್ಟಿರೋ ಪ್ರೈಸ್ಗಂತೂ ರೂಮ್ ತುಂಬಾನೇ ವರ್ತಿ, ಯಾಕಂದ್ರೆ ಎಲ್ಲ ಕಡೆಗೂ ಹತ್ರ, ದೇವಸ್ಥಾನಕ್ಕೆ ಹತ್ರ, ರೈಲ್ವೆ ಸ್ಟೇಷನ್ಗೆ ಹತ್ರ, ಎಲ್ಲ ಕಡೆಗೂ ಹತ್ರ. ನೀವು AC ಬುಕ್ ಮಾಡ್ಕೊಂಡ್ರೆ ನಿಮಗೆ ಕೆಳಗಡೆ ಫ್ಲೋರಲ್ಲೇ ಸಿಗುತ್ತೆ. ಒಂದು ಡಿಸಡ್ವಾಂಟೇಜ್ ಏನಂದ್ರೆ ಲಿಫ್ಟ್ ಒಂದಿಲ್ಲ, ಅದು ಬಿಟ್ರೆ ಇನ್ನೆಲ್ಲಾನು ಚೆನ್ನಾಗಿದೆ. ನಾವೀಗ ತಿಂಡಿಗೆ ಅಂತ ಶ್ರೀ ಸಬ್ರೀಸ್ ಹೋಟೆಲಿಗೆ ಬಂದಿದ್ದೀವಿ. ಇದು ಅನ್ನಪೂರ್ಣ ರೆಸಿಡೆನ್ಸಿಯಿಂದ ಕೇವಲ 200 ಮೀಟರ್ಸ್ ದೂರದಲ್ಲಿದೆ. ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದು. ಸೊ ಇಲ್ಲಿ ನಾವು ಫಸ್ಟಿಗೆ ಗೀ ಮಿನಿ ಇಡ್ಲಿ ಆರ್ಡರ್ ಮಾಡಿದ್ದೀವಿ, ಅದ್ರ ಜೊತೆಗೆ ಪೊಂಗಲ್ ಕೂಡ ಆರ್ಡರ್ ಮಾಡಿದ್ದೀವಿ. ನಿಮಗೆ ತಮಿಳ್ನಾಡಿಗೆ ಬಂದ್ರೆ ಪೊಂಗಲ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಪೊಂಗಲ್ ಕೂಡ ಆರ್ಡರ್ ಮಾಡಿದ್ದೀವಿ, ಟೇಸ್ಟ್ ನೋಡ್ಬೇಕು ಹೇಗಿರುತ್ತೆ ಅಂತ. ತಮಿಳ್ನಾಡಿಗೆ ಬಂದ್ರೆ ನಾವು ಫಸ್ಟ್ ಟ್ರೈ ಮಾಡ್ಬೇಕಾಗಿರೋದೆ ಪೊಂಗಲ್ಲು. ಪೊಂಗಲ್ ನೋಡಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ತುಪ್ಪ ತುಂಬಾ ಹಾಕಿದ್ದಾರೆ, 2 ಥರದ ಚಟ್ನಿ ಕೊಟ್ಟಿದ್ದಾರೆ, ಅದಕ್ಕೆ ಸಾಂಬಾರ್ ಜೊತೆಗೂ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ. ನಾನಂತೂ ತಮಿಳ್ನಾಡಿಗೆ ಫಸ್ಟ್ ಪ್ರಿಫರ್ ಮಾಡೋದೇ ಪೊಂಗಲ್, ಯಾಕಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿದೆ. ಈಗ ಬ್ರೇಕ್ಫಾಸ್ಟ್ ಆಯಿತು, ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಈಗ ನಾವು ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಕೂಡಲ್ ಅಳಗಲ್ ಟೆಂಪಲ್ ಅಂತ. ತುಂಬ ವಿಶೇಷವಾದ ದೇವಸ್ಥಾನ. ನಿಮಗೆ ಇಲ್ಲಿ ಒಂದು ವಿಶೇಷತೆ ಇದೆ. ಈ ದೇವಸ್ಥಾನದಲ್ಲಿ ಒಂದೇ ದೇವಸ್ಥಾನದಲ್ಲಿ 3 ರೀತಿಯ ವಿಷ್ಣು ಮೂರ್ತಿಗಳನ್ನ ನೋಡ್ಬೋದು. ತುಂಬಾ ಅಂದರೆ ತುಂಬ ವಿಶೇಷವಾಗಿದೆ. ನಿಮಗೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿಂದ ವಾಕಬಲ್ ಆಗುತ್ತೆ, ಜಸ್ಟ್ ನಮಗೆ 550 ಮೀಟರ್ಸ್ ಇರುತ್ತೆ. ನಡ್ಕೊಂಡೆ ನಾವು ಕೂಡಲ್ ಅಳಗಲ್ ಟೆಂಪಲ್ಗೆ ಹೋಗ್ತೀನಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಮ್ಯಾಪ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ಲೊಕೇಶನ್ ತೋರಿಸುತ್ತೆ. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣಂತೆ. ಈಗ ನಾವು ಕೂಡಲ್ ಅಳಗಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆ 9 ಗಂಟೆ. ಬಿಸಿಲು ಹೆಂಗಿದೆ? ಬಿಸಿಲಂತೂ ಸಖತ್ ಇದೆ ಅಪ್ಪ. ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಾವು ಇಲ್ಲೆಲ್ಲ ಓಡಾಡೋಕ್ಕೆ ಇನ್ನೂ ಕೂಡ ನಾವು ಯಾವುದೂ ಆಟೋ ಮಾಡಿಲ್ಲ, ನಾವೆಲ್ಲ ಕಡೆ ನಡ್ಕೊಂಡೇ ಹೋಗ್ತಿದ್ದೀವಿ. ಯಾಕಂದರೆ ಎಲ್ಲ 500 ಮೀಟರ್ಸ್ 200 ಮೀಟರ್ಸ್ ದೂರದಲ್ಲೇ ಇದೆ. ಸೊ ನೀವು ಕೂಡ ಇಲ್ಲಿ ಬಂದಾಗ ಡಿಸ್ಟೆನ್ಸ್ ನೋಡ್ಕೊಂಡು ಆಟೋ ಮಾತಾಡಿ, ಯಾಕಂದರೆ ಅವರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಬೋದು ನಿಮಗೆ.
ಈಗ ನಾವು ಕೂಡಲ್ ಅಳಗರ್ ಟೆಂಪಲ್ಗೆ ಬಂದಿದ್ದೀವಿ. ಹಿಂದೆ ನೋಡಿ ನಿಮಗೆ ಗೋಪುರ ಕಾಣ್ತಿದ್ದಲ್ಲ, ಇದು ಕೂಡಲ್ ಅಳಗರ್ ದೇವಸ್ಥಾನ ಅಂತ. ಕೂಡಲ್ ಅಳಗರ್ ಅಂದರೆ, ಅಳಗರ್ ಪೆರುಮಾಳ್ ಅಂದರೆ ಅದು ಮಹಾವಿಷ್ಣುವಿನ ದೇವಸ್ಥಾನ. ಈ ಮಹಾವಿಷ್ಣುವಿನ ಮೀನಾಕ್ಷಿಯ ಸಹೋದರ ಅಂತ ಹೇಳ್ತಾರೆ. ತುಂಬ ವಿಶೇಷವಾದ ದೇವಸ್ಥಾನ. ಇಲ್ಲಿ ನಮಗೆ 3 ಅಂತಸ್ತಿನ ದೇವಸ್ಥಾನಗಳಿದೆ. ಒಂದೊಂದು ಅಂತಸ್ತಿನಲ್ಲಿ ಶ್ರೀ ಮಹಾವಿಷ್ಣು ಒಂದೊಂದು ರೂಪದಲ್ಲಿ ದರ್ಶನ ಕೊಡ್ತಾರೆ. ಕೆಳಗಡೆ ನಮಗೆ ಕೂತಿರೋ ರೂಪದಲ್ಲಿ ದರ್ಶನ ಕೊಟ್ಟರೆ, ಮಧ್ಯಭಾಗದಲ್ಲಿ ನಮಗೆ ನಿಂತಿರೋ ರೂಪದಲ್ಲಿ, ಮತ್ತೆ ಮೇಲ್ಭಾಗದಲ್ಲಿ ಮಲಗಿರೋ ರೂಪದಲ್ಲಿ ದರ್ಶನ ಕೊಡ್ತಾರೆ. ತುಂಬ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಒಂದೇ ಜಾಗದಲ್ಲಿ ಶ್ರೀ ಮಹಾವಿಷ್ಣು 3 ರೀತಿಯ ಅವತಾರದಲ್ಲಿ ದರ್ಶನ ಕೊಡ್ತಾರೆ. ಇದೇ ರೀತಿಯ ದೇವಸ್ಥಾನ ನಮಗೆ ಕಾಂಚೀಪುರಮಲ್ಲಿ ಕೂಡ ಇದೆ. ಅದನ್ನು ವೈಕುಂಠನಾಥರ್ ಪೆರುಮಾಳ್ ಟೆಂಪಲ್ ಅಂತ ಕರೀತಾರೆ. ಅದೇ ರೀತಿಯ ದೇವಸ್ಥಾನ ಇದು. ತುಂಬ ವಿಶೇಷವಾಗಿದೆ. ಇದು ನಮಗೆ ಮೀನಾಕ್ಷಿ ದೇವಸ್ಥಾನದಿಂದ ಸುಮಾರು 1-1.5 ಕಿಲೋಮೀಟರ್ ದೂರ ಇರುತ್ತೆ. ಆರಾಮಾಗಿ ನೀವು ಈ ದೇವಸ್ಥಾನಕ್ಕೂ ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ದೇವಸ್ಥಾನದ ಟೈಮಿಂಗ್ಸು ನಮಗೆ ಬೆಳಗ್ಗೆ 4:15 ಓಪನ್ ಆಗಿ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ತಮಿಳುನಾಡು ದೇವಸ್ಥಾನಗಳು ಕೂಡ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕ್ಲೋಸ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಸಂಜೆ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಬನ್ನಿ ಈಗ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣಂತೆ. ಈಗ ನಾವು ಮೇಲಿನ 2 ದೇವಸ್ಥಾನಗಳನ್ನ ನೋಡೋದಕ್ಕೆ ಬಂದಿದ್ದೀವಿ. ಮೇಲಿನ 2 ದೇವಸ್ಥಾನಗಳನ್ನ ನೋಡಬೇಕು ಅಂದರೆ ಕೆಳಗಡೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಒಬ್ಬರಿಗೆ 10 ರೂಪಾಯಿ ಇರುತ್ತೆ. ಟಿಕೆಟ್ನ ತೆಗೆದುಕೊಂಡು ಮೇಲ್ಗಡೆ ಮೆಟ್ಲು ಇರುತ್ತೆ. ಮೆಟ್ಲುಗಳನ್ನ ಹತ್ಕೊಂಡು ಮೇಲಕ್ಕೆ ಬರಬೇಕಾಗಿರುತ್ತೆ. ಇಲ್ಲಿ ನಮಗೆ ಮಲಗಿರುವ ರೀತಿ ಹಾಗೆ ನಿಂತಿರುವ ರೀತಿ ಮಹಾವಿಷ್ಣುವಿನ ದರ್ಶನ ಮಾಡ್ಕೋಬೋದಾಗಿರುತ್ತೆ. ನಾವು ಆಲ್ರೆಡಿ ಕೆಳಗಡೆ ಕೂತಿರುವ ಭಂಗಿಯಲ್ಲಿರುವ ಮಹಾವಿಷ್ಣುವಿನ ದರ್ಶನ ಮಾಡಿದ್ವಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. 2 ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ. ಬೃಹತ್ ವಿಗ್ರಹ, ಎಷ್ಟು ದೊಡ್ಡ ವಿಗ್ರಹ ಇದೆ. ಹಾಗೆ ಶ್ರೀದೇವಿ ಮತ್ತು ಭೂದೇವಿ ಸಮೇತ ಕೂತಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. 2 ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ. ಇನ್ನು ನೋಡಿ ನಿಮ್ಗೆ ಇಲ್ಲಿ ದ್ವಾರ ಕಾಣ್ತಿದೆ ನೋಡಿ. ಇಲ್ಲಿ ನಮಗೆ ನಿಂತಿರುವ ರೀತಿ ಮಹಾವಿಷ್ಣು ನೋಡ್ಬೋದಾಗಿರುತ್ತೆ. ಕೆಳಗಡೆ ಕೂತಿರೋದು, ಇಲ್ಲಿ ನಿಂತಿರೋದು. ಮತ್ತು ಮೇಲ್ಗಡೆ ಅಲ್ಲಿ ಮೆಟ್ಲುಗಳಿದೆ ನೋಡಿ. ಮೆಟ್ಲುಗಳೋಗಿ ಅಲ್ಲಿ ಒಂದು ಚಿಕ್ಕ ದ್ವಾರ ಇದೆ. ಆ ದ್ವಾರದಲ್ಲಿ ಏನಾದರೂ ಹೋದರೆ ನಮಗೆ ಮಲಗಿರುವ ರೀತಿ ಮಹಾವಿಷ್ಣುವಿನ ನೋಡ್ಬೋದು. ಒಂದೇ ಜಾಗದಲ್ಲಿ ಕೂತಿರೋದು, ನಿಂತಿರೋದು, ಹಾಗೆ ಮಲಗಿರೋ ಮಹಾವಿಷ್ಣುವಿನ ನೋಡೋ ದರ್ಶನ ಭಾಗ್ಯ ಸಿಗುತ್ತೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಈವ್ನಿಂಗ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಈವ್ನಿಂಗ್ ಬಂದರೆ ನಿಮಗೆ ಸನ್ಸೆಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬೆಸ್ಟ್ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮೇಲೆಲ್ಲ ಓಡಾಡೋದಕ್ಕೆಲ್ಲ ತುಂಬಾ ಸ್ಪೇಸ್ ಇದೆ. ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನ ಕೂಡ. ಒಳಗಡೆ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ಒಳಗಡೆ ಎಲ್ಲೂ ನಮಗೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಇದೇ ದ್ವಾರದ ಮುಖಾಂತರ ನಾವು ದರ್ಶನ ಮಾಡ್ಕೊಂಬರ್ಬೇಕು. ಪುಟ್ಟ ದ್ವಾರ ಇರುತ್ತೆ. ಕೆತ್ತನೆಗಳು ನೋಡಿ ಏನು ಅದ್ಭುತವಾಗಿದೆ ಗೋಪುರದ್ದು ನೋಡಿ. ಇದೆಲ್ಲ ದೇವಸ್ಥಾನನೇ. ನಿಮಗೆ ಎಷ್ಟೊಂದು ಉಪಾಲಯಗಳು ಕೂಡ ಇದೆ. ನೀವು ಗೋಪುರಗಳನ್ನ ನೋಡ್ಬೋದು. ಅಮ್ಮನವರ ಆಲಯ ಎಲ್ಲ ಇದೆ. ತುಂಬಾ ವಿಶೇಷವಾದ ಜಾಗ ನೋಡಿ. ಈ ಥರ ಮೆಟ್ಲು ಹತ್ಕೊಂಡು ಹೋಗಬೇಕಾಗಿರುತ್ತೆ. ಚಿಕ್ಕ ದ್ವಾರ ಇರುತ್ತೆ. 10 ರೂಪೀಸ್ ಟಿಕೆಟ್ ಇರುತ್ತೆ. ಇದಕ್ಕೆ ಮೆಟ್ಲು ಹತ್ಕೊಂಡು ಹೋಗಬೇಕು. ನಾವೀಗ ತಿರುಮಲೈ ನಾಯಕರ್ ಪ್ಯಾಲೇಸ್ಗೆ ಬಂದಿದ್ದೀವಿ. ಈ ಪ್ಯಾಲೇಸ್ಗೆ ನಾವು ಕೂಡಲ್ ಅಲಗರ್ ಟೆಂಪಲಿಂದ ಆಟೋದಲ್ಲಿ ಬಂದ್ವಿ. ಒಬ್ಬರಿಗೆ 20 ರೂಪೀಸ್ ತೊಗೊಂಡ್ರು. ಅಲ್ಲಿಂದ ಇದು ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಈಗ ಈ ಪ್ಯಾಲೇಸ್ ಒಳಗೆ ಹೋಗೋಕ್ಕೆ ನಾವು ಟಿಕೆಟ್ ತೊಗೋಬೇಕು. ಇಲ್ಲೇ ನೋಡಿ ಟಿಕೆಟ್ ಕೌಂಟರ್ ಇದೆ. 10 ರೂಪಾಯಿ ಟಿಕೆಟ್ ಆಗಿರುತ್ತೆ. ಅದ್ರ ಜೊತೆ ನಾವೇನಾದರೂ ಕ್ಯಾಮ್ರಾ ಒಳಗೆ ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ. ಇನ್ನು ಈ ಪ್ಯಾಲೇಸ್ ನಮಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಇದು ತುಂಬಾ ಒಂದು ಫೇಮಸ್ ಪ್ಯಾಲೇಸ್ ಮಧುರೈಯಲ್ಲಿ. ನಿಮಗೆ ದೇವಸ್ಥಾನದಿಂದ ಕೂಡ ತುಂಬಾ ಹತ್ರ ಇರುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣಂತೆ ಪ್ಯಾಲೇಸ್ ಒಳಗಡೆ. ನೋಡಿ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಏನು ಸೂಪರ್ ಆಗಿದೆ ಪ್ಯಾಲೇಸ್. ಆರ್ಕಿಟೆಕ್ಚರೇ ಅಷ್ಟು ಚೆನ್ನಾಗಿದೆ ಇದು. ಇದರಲ್ಲಿ ಫೇಮಸ್ ಏನಂದರೆ ಇಲ್ಲಿನ ಕಂಬಗಳು, ಎಷ್ಟೆಷ್ಟು ಎತ್ತರದ ಕಂಬಗಳಿದೆ ನೋಡಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈವ್ನಿಂಗ್ ಒಂದೊಂದು ಸಲ ಲೈಟ್ ಶೋ ಕೂಡ ಇರುತ್ತೆ ನೋಡಿ. ಕೆತ್ತನೆಗಳೆಲ್ಲ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಒಂಥರ ವಿಭಿನ್ನವಾಗಿದೆ ಈ ಪ್ಯಾಲೇಸ್ ಕೂಡ. ತುಂಬ ಚೆನ್ನಾಗಿದೆ.
ಈ ಪ್ಯಾಲೇಸ್ನ ವಿಶೇಷತೆ ಏನು ಅಂದರೆ ಇದನ್ನು ಕಟ್ಟಿರೋದು ತಿರುಮಲ ನಾಯಕರೆಂಬವರು ಕಟ್ಟಿರೋದು ಈ ಪ್ಯಾಲೇಸ್. ಹಾಗೆ ಈ ಕಂಬಗಳಿದೆ ನೋಡಿ, ತುಂಬ ದೊಡ್ಡ ದೊಡ್ಡ ಕಂಬಗಳು. ಇದು 248 ಕಂಬಗಳಿದೆ, ಎಷ್ಟು ಎತ್ತರವಾಗಿದೆ ನೋಡಿ. ಹಾಗೆ ಇದು ಒಂದು ಫ್ಯೂಷನ್ ಆಗಿರುತ್ತೆ, ಏನು ಅಂದರೆ 2 ಆರ್ಕಿಟೆಕ್ಚರ್ನ ಸಂಗಮ ಅಂತ ಹೇಳ್ಬೋದು. ಒಂದು ಇಂಡಿಯನ್ ಅಂದರೆ ದ್ರವಿಡಿಯನ್ ಆರ್ಕಿಟೆಕ್ಚರು, ಹಾಗೆ ಇನ್ನೊಂದು ಫಾರಿನ್ ಆರ್ಕಿಟೆಕ್ಚರು, ಈ ಎರಡರ ಸಮಾಗಮ ಅಂತ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ಚೆನ್ನಾಗಿರೋದೇನು ಅಂದರೆ ಮೇಲ್ಗಡೆ ಸೀಲಿಂಗ್ ಡಿಸೈನ್ಸು ನಿಮಗೆ ತೋರಿಸ್ತೀನಿ. ಸೀಲಿಂಗ್ ಡಿಸೈನ್ಸು ತುಂಬ ಅದ್ಭುತವಾಗಿದೆ. ಈಗ ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಈಗ ನಾವು ರೆಡಿ ಆಗಿಬಿಟ್ಟು ಊಟಕ್ಕೆ ಬಂದಿದ್ದೀವಿ. ನಮಗೆ ಆ್ಯಕ್ಚುಲಿ ಮೀನಾಕ್ಷಿ ದೇವಸ್ಥಾನದಲ್ಲೂ ಕೂಡ ಊಟ ಇರುತ್ತೆ, ಬಟ್ ಅಲ್ಲಿ ತುಂಬಾ ರಶ್ ಇರುತ್ತೆ. ಅದಕ್ಕೆ ನಾವೀಗ ಹೋಟೆಲಿಗೆ ಬಂದಿದ್ದೀವಿ. ನಾವೀಗ ಮುರುಗನ್ ಇಡ್ಲಿ ಶಾಪ್ ಅಂತ, ಇದು ಮಧುರೈಯಲ್ಲಿ ತುಂಬಾ ಫೇಮಸ್ ಹೋಟೆಲು. ಸೊ ಇಲ್ಲಿಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಏನೇನಿರುತ್ತೆ ನೋಡಬೇಕು. ಮೋಸ್ಟ್ಲಿ ಈ ಟೈಮಲ್ಲಿ ಬರೀ ಮೀಲ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ಅನಿಸುತ್ತೆ. ಸೊ ಈಗ ಇಲ್ಲಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ತಿರುಪರಕುಂಡ್ರಂಗೆ ಹೋಗ್ತಾ ಇದ್ದೀವಿ. ಅದು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಈಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದಾರೆ, ಎಷ್ಟೊಂದು ವೆರೈಟೀಸ್ ಇದೆ ನೋಡಿ. ಅನ್ನ, ಹಾಗೆ ಪಲ್ಯ, ಕಾಬೂಲ್ ಕಡಲೆಕಾಳ್ದು ಉಸ್ಲಿ ಥರ ಇದೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಅನ್ನಕ್ಕೆ ತುಂಬ ವೆರೈಟೀಸ್ನ ಹಂಚ್ಕೊಂಡು ತಿಂತೇವೆ. ನಾವಲ್ಲಿ ಪೂರಿ ಚಪಾತಿ ಎಲ್ಲ ಕೊಡ್ತಾರೆ, ಇಲ್ಲಿ ಏನೂ ಕೊಡೋದಿಲ್ಲ, ಬರೀ ಇಲ್ಲಿ ಅನ್ನ ಮಾತ್ರ ಕೊಡ್ತಾರೆ. ಅನ್ನಕ್ಕೆ ತುಂಬ ವೆರೈಟೀಸ್ ಇರುತ್ತೆ ತಿನ್ನೋದಕ್ಕೆ. ಬೆಸ್ಟ್ ಹೋಟೆಲ್ ಇದು. ನಮಗೆ ಮಧುರೈನಲ್ಲಿ ತುಂಬ ಒಳ್ಳೆ ಹೋಟೆಲ್ ಅಂದರೆ ಇದು ಮುರುಗನ್ ಇಡ್ಲಿ ಹೋಟೆಲ್ ಅಂತ. ನಿಮಗೆ ಇಲ್ಲಿ ರಾತ್ರಿ ಪಡ್ಡು ಕೂಡ ಸಿಗುತ್ತೆ, ಆಮೇಲೆ ಪೊಡಿ ಇಡ್ಲಿ ಎಲ್ಲ ತುಂಬ ಫೇಮಸ್, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಊಟ ತುಂಬಾ ಚೆನ್ನಾಗಿದೆ. ರೈಸ್ ಕ್ವಾಂಟಿಟಿ ಕೂಡ ನೋಡಿ ತುಂಬಾ ಜಾಸ್ತಿ ಇದೆ. ಸೊ ಒಬ್ಬರಿಗೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಫುಲ್ ಆಗುತ್ತೆ. ಇನ್ನು ಸಾಂಬಾರು ಕೂಡ ಚೆನ್ನಾಗಿದೆ, ರಸಮ್ಮು ಚೆನ್ನಾಗಿದೆ, ಅದ್ರ ಜೊತೆ ಹಪ್ಪಳ ಮತ್ತು ನಮಗೆ ಪಾಯಸ ಕೂಡ ಕೊಟ್ಟಿದ್ದಾರೆ. ಪಲ್ಯ ಟೇಸ್ಟ್ ಎಲ್ಲನೂ ತುಂಬ ಸೂಪರ್ ಆಗಿದೆ. ನಾವು ಇವಾಗ ಸುಪ್ರಸಿದ್ಧವಾದ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ನಿಮಗೆ ಹಿಂದೆಗಡೆ ದೊಡ್ಡ ರಾಜಗೋಪುರ ಕಾಣ್ತಾ ಇದೆ. ಈಗ ಪ್ರಸ್ತುತ ಏನಾಗ್ತಾ ಇದೆ ಅಂದರೆ ಅಲ್ಲಿ ಪೇಂಟಿಂಗ್ ಆಗ್ತಾ ಇದೆ, ಹಾಗಾಗಿ ಅದನ್ನು ಕವರ್ ಮಾಡಿದ್ದಾರೆ. ಇದು ಹಾಗೆ ಇದ್ದಾಗ ತುಂಬ ಅದ್ಭುತವಾದ ಶಿಲ್ಪಕಲೆಗಳಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಬಂದಿರೋ ಫೂಟೇಜ್ನ ಕೂಡ ನಿಮಗೆ ಹಾಕ್ತೀನಿ. ಅದರಲ್ಲಿ ನಮಗೆ ಯಾವುದೇ ರೀತಿ ಸ್ಕೆಫೋಲ್ಡಿಂಗು ಕವರೇಜ್ ಏನೂ ಇರಲಿಲ್ಲ, ನಿಮಗೆ ನೀಟಾಗಿ ಕಾಣ್ತಾ ಇತ್ತು. ಸಾಧಾರಣವಾಗಿ ನಾವು ಯಾವುದೇ ದೇವಸ್ಥಾನಕ್ಕೆ ಬಂದರೆ ಶಿವ ಪ್ರಧಾನ ದೇವರಾಗಿರ್ತಾರೆ, ಹಾಗೆ ನಾವು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ನಮಗೆ ಮಧುರೈ ಮೀನಾಕ್ಷಿ ಬಂದ್ಬಿಟ್ಟು ಪ್ರಧಾನ ದೇವತೆ ಆಗಿರ್ತಾರೆ. ಹಾಗೆ ಇಲ್ಲಿ ಈಶ್ವರನ ಸುಂದರೇಶ್ವರ ಅಂತ ಕರೀತಾರೆ. ಈ ಸುಂದರೇಶ್ವರ ದೇವರು ಕೂಡ ತುಂಬಾ ವಿಶೇಷ ಅಂತ ಹೇಳ್ಬೋದು. ಒಂದೇ ದೇವಸ್ಥಾನದಲ್ಲಿ ಪ್ರತ್ಯೇಕ ಗರ್ಭಗುಡಿಗಳಿದೆ. ಒಂದು ಮೀನಾಕ್ಷಿ ಅಮ್ಮನವರಿಗೆ ಅಂಕಿತವಾದರೆ ಇನ್ನೊಂದು ಸುಂದರೇಶ್ವರ ಸ್ವಾಮಿಗೆ ಅಂಕಿತವಾಗಿರುತ್ತೆ. ಈ ಮಧುರೈ ಮೀನಾಕ್ಷಿ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ. ನಮಗೆ ಈ ದೇವಸ್ಥಾನ ಬಂದ್ಬಿಟ್ಟು 14 ಎಕರೆಯಷ್ಟು ವಿಸ್ತೀರ್ಣವಾಗಿದೆ. ಹಾಗೆ ಈ ದೇವಸ್ಥಾನದ ಒಳಗೆ ಒಂದು ಸುಂದರವಾದ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಹತ್ರ ಹೋದ್ರೆ ನಿಮ್ಗೆ 4 ರಾಜಗೋಪುರಗಳು ಕಾಣುತ್ತೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಸಾಕಷ್ಟು ಮೂವಿ ಶೂಟಿಂಗ್ ಕೂಡ ಆಗಿದೆ. ಇಲ್ಲಿ ನೀವು ದರ್ಶನ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ದೇವಸ್ಥಾನದ ಟೈಮಿಂಗ್ಸ್ ಇದೆ. ಈ ದೇವಸ್ಥಾನ ನಮಗೆ ಬೆಳಗಿನ ಜಾವ 3:30ಗೆ ಓಪನ್ ಆಗುತ್ತೆ, ಮತ್ತೆ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಸಂಜೆ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ನೀವು ದರ್ಶನ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಟೈಮಿಂಗ್ಸ್ ಅಂದರೆ ಬೆಳಗಿನ ಜಾವದ ದರ್ಶನ. ಇಲ್ಲಿ ಸುಪ್ರಭಾತ ಸೇವೆ ಕೂಡ ಇರುತ್ತೆ. ನೀವು ಬೆಳಗ್ಗೆ 3 ಗಂಟೆಗೆ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಬಂದರೆ ನಿಮಗೆ ಕ್ಲಾಕ್ ರೂಮ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ಸ್ ಡೆಪಾಸಿಟ್ ಮಾಡಿಬಿಟ್ಟು ನೀವು ದರ್ಶನಕ್ಕೆ ಹೋದರೆ ನೀವು 1 ಅವರಲ್ಲಿ ದರ್ಶನ ಮುಗಿಸ್ಕೊಂಡು
ಹೊರಗೆ ಬಂದುಬಿಡ್ತೀರಾ. ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ ಆ ಟೈಮಲ್ಲಿ. ಮತ್ತು ಅದು ಸರ್ವ ದರ್ಶನ ಅಂದರೆ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ಫ್ರೀಯಾಗಿ ನೀವು ದರ್ಶನ ಮಾಡ್ಕೊಂಡು ಹೊರಗೆ ಬರ್ಬೋದು. ಅದೇ ನೀವು 5 ಗಂಟೆ ಅಥವಾ 6 ಗಂಟೆ ಮೇಲೆ ಹೋದರೆ ಆಗ ಪೇಯ್ಡ್ ಕ್ಯೂ ಲೈನ್ಸ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನೀವು ದುಡ್ಡು ಕೊಟ್ಟು ಕೂಡ ದರ್ಶನ ಮಾಡ್ಕೋಬೋದು. ಅಂದರೆ ನಿಮಗೆ 50 ರೂಪೀಸ್ ಟಿಕೆಟ್ ಇರುತ್ತೆ, 100 ರೂಪೀಸ್ ದರ್ಶನದ ಟಿಕೆಟ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನು ತೊಗೊಂಡು ದರ್ಶನಕ್ಕೆ ಹೋಗ್ಬೋದು. ಬಟ್ ಇಲ್ಲಿ 4 ಎಂಟ್ರೆನ್ಸ್ ಇರೋದ್ರಿಂದ ಜನ ತುಂಬಾ ಇರ್ತಾರೆ. ಇಲ್ಲಿ ದರ್ಶನ ಆಗಲಿಕ್ಕೆ ನೀವು ಮಧ್ಯಾಹ್ನದ ಏನಾದರೂ ಹೋದರೆ ನಿಮಗೆ ಮಿನಿಮಮ್ 4 to 5 ಅವರ್ಸ್ ಆದರೂ ಬೇಕಾಗುತ್ತೆ ದರ್ಶನ ಆಗಲಿಕ್ಕೆ. ಈಗ ನಾವು ಕೂಡ ಸಂಜೆ 6 ಗಂಟೆಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಬೇಕು ನಮಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ಈಗ ನಾವು ವೆಸ್ಟ್ ಗೋಪುರದ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿ ಎಲ್ಲ ಜನ ಕಾಯ್ತಾ ಇದ್ದಾರೆ, ಯಾಕಂದರೆ ದೇವಸ್ಥಾನ ಈಗ ಪ್ರಸ್ತುತ ಕ್ಲೋಸ್ ಆಗಿದೆ. 4 ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತಾರೆ. ಸೊ ಇಲ್ಲಿಂದನೇ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇಲ್ಲಿ ವೇ ಟು ದರ್ಶನ್ ಅಂತ ಇದೆ ನೋಡಿ. ನಿಮಗೆ ರಾಜಗೋಪುರ ಎಲ್ಲಿರುತ್ತೋ ಅಲ್ಲೇ ಪಕ್ಕದಲ್ಲೇ ನಿಮಗೆ ದರ್ಶನದ ಎಂಟ್ರೆನ್ಸ್ ಕೂಡ ಇರುತ್ತೆ. ಇನ್ನು ಇಲ್ಲಿ ನಮಗೆ ಕ್ಲಾಕ್ ರೂಮ್ಸ್ ಅವೈಲೇಬಲ್ ಇರುತ್ತೆ. ನೀವು ದೇವಸ್ಥಾನದ ಒಳಗೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಲಗೇಜ್ ಆಗಿರ್ಬೋದು ಕ್ಯಾರಿ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಿ ನೀವು ಡೆಪಾಸಿಟ್ ಮಾಡಿಬಿಟ್ಟು ಹೋಗಬೇಕಾಗಿರುತ್ತೆ. ಈಗ ನಾವು ಪ್ರಧಾನ ದ್ವಾರದ ಹತ್ರ ಬಂದಿದ್ದೀವಿ. ಇದು ಈಸ್ಟ್ ಎಂಟ್ರೆನ್ಸ್, ಇದು ಮುಖ್ಯ ದ್ವಾರ ಆಗಿರುತ್ತೆ. ಇಲ್ಲಿಂದ ನಮಗೆ ತುಂಬ ಜನ ಇಲ್ಲಿಂದನೇ ಹೋಗಿ ದರ್ಶನ ಮಾಡ್ಕೊಳ್ಳೋದು. ಮುಂದೆ ಆರ್ಕಿಟೆಕ್ಚರ್ ಕೂಡ ತುಂಬ ಅದ್ಭುತವಾಗಿದೆ. ಇನ್ನು ಈ ದೇವಸ್ಥಾನದ ಒಳಗೆ ನಾವು ಮೊದಲಿಗೆ ಮೀನಾಕ್ಷಿ ಅಮ್ಮನವರ ದರ್ಶನ ಮಾಡ್ಕೋಬೇಕು. ಅದಾದ ನಂತರ ನಾವು ಸುಂದರೇಶ್ವರ ಸ್ವಾಮಿಯವರ ದರ್ಶನ ಮಾಡ್ಕೋಬೋದು. ಇನ್ನು ಅದಾದಮೇಲೆ ನಮಗೆ ದೇವಸ್ಥಾನದ ಒಳಗೆ 1000 ಪಿಲ್ಲರ್ ಮಂಟಪ ಕೂಡ ಇದೆ. ನೀವು ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ದೇವಸ್ಥಾನದ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ನೋಡ್ಲಿಕ್ಕಂತೂ 2 ಕಣ್ಣು ಸಾಲದು. ನಮಗೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗೆ. ಪೇಂಟಿಂಗ್ಸ್ ಆಗಿರ್ಬೋದು, ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನಿಮಗೆ ದೇವಸ್ಥಾನದ ಒಳಗೆ ವೀಕ್ಷಣೆ ಮಾಡಲಿಕ್ಕೆ ನಿಮಗೆ 3 ರಿಂದ 4 ಗಂಟೆಗಳ ಸಮಯ ಹಿಡಿಯುತ್ತೆ. ಈ ಮದುರೈ ನಗರ ಅತ್ಯಂತ ಪ್ರಾಚೀನ ನಗರವಾಗಿದ್ದು ವೈಗೈ ನದಿ ಎಂಬ ತಟದಲ್ಲಿದೆ. ಮದುರೈನಲ್ಲಿರುವ ಮೀನಾಕ್ಷಿ ದೇವಸ್ಥಾನವು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕಿಂತ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ. ಮದುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯನ್ನು ಮೀನಾಕ್ಷಿ ರೂಪದಲ್ಲಿ ಹಾಗೂ ಶಿವನನ್ನು ಸುಂದರೇಶ್ವರನ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಮೀನಾಕ್ಷಿ ಎಂದರೆ ಮೀನಿನಂತ ಕಣ್ಣುಳ್ಳವಳು, ಹಾಗಾಗಿ ದೇವಿನ ಮೀನಾಕ್ಷಿ ಅಂತ ಕರೀತಾರೆ. ಕಣ್ಣು ನೋಡಿದ್ರೆ ಸೇಮ್ ಮೀನಿನ ಆಕಾರದಲ್ಲೇ ಇರುತ್ತೆ. ಹಿಂದೆ ಈ ಭಾಗವನ್ನು ಪಾಂಡ್ಯರಾಜನಾದ ಮಲಯಧ್ವಜ ಆಳ್ತಿರ್ತಾನೆ. ಅವನು ಆಳುವಾಗ ಅವನಿಗೆ ಯಾವುದೇ ರೀತಿ ಕುಂದುಕೊರತೆ ಇರೋದಿಲ್ಲ, ಆದರೆ ಅವನಿಗೆ ಸಂತಾನ ಭಾಗ್ಯ ಅನ್ನೋದಿರೋದಿಲ್ಲ. ಹಾಗಾಗಿ ಅವನು ದೈವಾರಾಧನೆಯಿಂದ ಸಂತಾನ ಭಾಗ್ಯವನ್ನು ಪಡೆಯಬೇಕು ಅಂತ ಪ್ರತಿನಿತ್ಯ ಆರಾಧನೆಗಳು, ಹೋಮ ಹವನಗಳು ನೆರವೇರಿಸ್ತಿರ್ತಾನೆ. ಹೀಗೆ ಸಂತಾನ ಭಾಗ್ಯಕ್ಕಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂತ ಒಬ್ಬರು ಸಲಹೆ ಕೊಡ್ತಾರೆ. ಅದೇ ರೀತಿ ಮಲಯಧ್ವಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರಕಾಮೇಷ್ಟಿ ಯಾಗದ ಫಲಿತವಾಗಿ ಒಂದು ಹೆಣ್ಣು ಮಗುವಿನ ಜನನ ಆಗತ್ತೆ. ಆ ಹೆಣ್ಣು ಮಗು ತುಂಬಾ ಸುಂದರವಾಗಿರುತ್ತೆ, ಆದರೆ ಅವನಿಗೆ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಯಾಕೆಂದರೆ ಅದು ನಾರ್ಮಲ್ ಮಗು ಆಗಿರೋದಿಲ್ಲ. ಆ ಮಗು ಸ್ವಾಭಾವಿಕ ದೇಹವನ್ನು ಹೊಂದಿರೋದಿಲ್ಲ, ಅಸ್ವಾಭಾವಿಕ ದೇಹವನ್ನು ಹೊಂದಿರುತ್ತೆ. ಹಾಗಾಗಿ ಅವನಿಗೆ ತುಂಬಾ ಚಿಂತೆ ಆಗುತ್ತೆ. ಅವನಿಗೆ ಒಂದು ಅಶರೀರವಾಣಿ ಕೇಳುತ್ತೆ. ಅದೇನು ಅಂದರೆ, ಆ ಮಗು ಪ್ರೌಢಾವಸ್ಥೆಗೆ ಬಂದಾಗ ತನ್ನ ಸಂಗಾತಿಯನ್ನು ನೋಡಿದಾಗ ಆ ಅಸ್ವಾಭಾವಿಕ ದೇಹವು ಸ್ವಾಭಾವಿಕವಾಗಿ ಪರಿವರ್ತನೆ ಆಗುತ್ತೆ ಅಂತ ಒಂದು ಅಶರೀರವಾಣಿ ಸಿಗುತ್ತೆ. ಅದೇ ರೀತಿ ಆ ಹೆಣ್ಣು ಮಗಳನ್ನ ವೀರ ಧೀರಳಾಗಿ ಬೆಳೆಸ್ತಾನೆ. ಆ ಹೆಣ್ಣು ಮಗುವಿಗೆ ತಡಾತಗೈ ಅಂತ ಹೆಸರಿಡ್ತಾನೆ. ಈ ತಡಾತಗೈ ಪಾರ್ವತಿ ಸ್ವರೂಪಳಾಗಿರ್ತಾಳೆ. ಅವಳು ನೋಡೋದಕ್ಕೆ ತುಂಬ ಸುಂದರವಾಗಿ ಇರ್ತಾಳೆ, ಲಾವಣ್ಯವತಿ ಆಗಿರ್ತಾಳೆ, ಹಾಗೆ ತುಂಬಾನೇ ಧೈರ್ಯಶಾಲಿಯೂ ಆಗಿರ್ತಾಳೆ. ಈ ತಡಾತಗೈ 3 ಲೋಕವನ್ನು ಗೆಲ್ತಾಳೆ. 3 ಲೋಕವನ್ನು ಗೆದ್ಬಿಟ್ಟು ಕೈಲಾಸಕ್ಕೆ ಬರ್ತಾಳೆ. ಕೈಲಾಸಕ್ಕೆ ಬಂದಾಗ ಶಿವನ ಭೂತಗಣಗಳನ್ನು ಕೂಡ ಸೋಲಿಸ್ತಾಳೆ. ನಂತರ ಶಿವನನ್ನು ಕಂಡ ತಕ್ಷಣ ಪ್ರೇಮಾಂಕುರವಾಗತ್ತೆ ತಡಾತಗೈಗೆ. ಅವಳ ಅಸಹಜ ದೇಹ ರೂಪವು ಸರಿ ಹೋಗುತ್ತೆ, ಸಹಜ ರೂಪಕ್ಕೆ ಬರುತ್ತೆ. ಹಾಗಾಗಿ ತಡಾತಗೈಗೆ ಗೊತ್ತಾಗತ್ತೆ ನಾನು ಶಿವನನ್ನೇ ವರಿಸಬೇಕು ಅಂತ ತಡಾತಗೈಗೆ ಗೊತ್ತಾಗತ್ತೆ. ನಂತರ ಮೀನಾಕ್ಷಿ ವಿವಾಹವು ಶಿವನೊಂದಿಗೆ ಮದುರೈನಲ್ಲಿ ನಿಶ್ಚಯವಾಗತ್ತೆ. ಪಾರ್ವತಿ ಸ್ವರೂಪವಾದ ತಡಾತಗೈಗೆ ಮೀನಿನ ಕಣ್ಣಿನ ಆಕಾರ ಇರೋದ್ರಿಂದ ಮೀನಾಕ್ಷಿ ಅಂತ ಕರೀತಾರೆ. ಮೀನಾಕ್ಷಿ ದೇವಿ ಜೊತೆಗೆ ಸುಂದರೇಶ್ವರನ ವಿವಾಹ ಮದುರೈನಲ್ಲಿ ಆಗಬೇಕು ಅಂತ ನಿಶ್ಚಯ ಆಗತ್ತೆ. ಅದಕ್ಕೆ ಸಾಕ್ಷಿಯಾಗಿ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಭೂವೈಕುಂಠದಿಂದ ಮದುರೈಗೆ ಬರ್ತಾನೆ. ಅದರ ಪ್ರತೀಕದಂತೆ ಈಗಲೂ ಕೂಡ ಮೀನಾಕ್ಷಿ ಮತ್ತು ಸುಂದರೇಶ್ವರನ ವಿವಾಹ ಮಹೋತ್ಸವವು ವಿಜೃಂಭಣೆಯಿಂದ ವರ್ಷಕ್ಕೊಮ್ಮೆ ಮದುರೈನಲ್ಲಿ ನೆರವೇರುತ್ತೆ. 10 ಲಕ್ಷಕ್ಕೂ ಹೆಚ್ಚು ಜನ ಈ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈಗಲೂ ಕೂಡ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಪುರಾಣದ ಕಾಲದಿಂದಲೂ ಕೂಡ ತುಂಬ ಜನ ಬರ್ತಾರೆ. ಇದರಲ್ಲಿ ನಮಗೆ ಪ್ರಮುಖರು ಅಂತ ಹೇಳಿದ್ರೆ ಆದಿಗುರು ಶಂಕರಾಚಾರ್ಯರು. ಆದಿಗುರು ಶಂಕರಾಚಾರ್ಯರು ಸಾಕಷ್ಟು ಕಡೆ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ನಮಗೆ ಮದುರೈನಲ್ಲಿ ಕೂಡ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಆದಿಗುರು ಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿರೋದು ಈ ಮದುರೈನ ಮೀನಾಕ್ಷಿ ದೇವಸ್ಥಾನದಲ್ಲಿಯೇ. ಹಿಂದೆ ಮದುರೈನ ಮೀನಾಕ್ಷಿ ದೇವರು ತುಂಬ ಉಗ್ರ ಸ್ವರೂಪಿಯಾಗಿರ್ತಾಳೆ. ಒಮ್ಮೆ ಆದಿಗುರು ಶಂಕರಾಚಾರ್ಯರು ತಾಯಿಯ ದರ್ಶನ ಮಾಡಿದ ನಂತರ ಪಗಡೆ ಆಟಕ್ಕೆ ಕರೀತಾರೆ.
ಪಗಡೆ ಆಟ ಆಡುವಾಗ ಅರಿವಿಲ್ಲದೆ ಶ್ರೀಚಕ್ರ ಗೆರೆಗಳನ್ನು ಎಳೆದು ದೇವಿಯನ್ನು ಅದರಲ್ಲೇ ಬಂಧಿಸ್ತಾರೆ. ದೇವಿಯು ಶಂಕರಾಚಾರ್ಯರನ್ನ ಕೇಳ್ತಾಳೆ, ದಯವಿಟ್ಟು ನನ್ನ ಈ ಬಂಧನದಿಂದ ವಿಮುಕ್ತಿಗೊಳಿಸು ಅಂತ. ಅದಕ್ಕೆ ಶಂಕರಾಚಾರ್ಯರು ಕೇಳ್ತಾರೆ, ನೀನು ಉಗ್ರ ಸ್ವರೂಪದಿಂದ ಶಾಂತ ಸ್ವರೂಪಕ್ಕೆ ಬರೋದಾದ್ರೆ ನಿನಗೆ ಬಂಧನದಿಂದ ವಿಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ಅದರಂತೆ ಮೀನಾಕ್ಷಿ ದೇವಿಯು ಶಾಂತ ಸ್ವರೂಪಳಾಗಿ ಈಗಲೂ ಕೂಡ ನಮಗೆ ಮಧುರೈನಲ್ಲಿ ದರ್ಶನ ಕೊಡ್ತಾಳೆ. ಮಧುರೈ ಮೀನಾಕ್ಷಿ ದೇವಸ್ಥಾನವು ತಮಿಳುನಾಡಿನ ಅತಿ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ನಾವು ಇವಾಗ ಮಧುರೈಯಿಂದ ಒಂದು ಸುಪ್ರಸಿದ್ಧವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗವನ್ನು ತಿರುಪರಕುಂಡ್ರಂ ಅಂತ ಕರೀತಾರೆ. ಇಲ್ಲಿ ಒಂದು ವಿಶೇಷವಾದ ಸುಬ್ರಹ್ಮಣ್ಯನ ದೇವಸ್ಥಾನಗಳಿದೆ. ನಮಗೆ ತಮಿಳುನಾಡಿನಲ್ಲಿ 6 ಪಡವೀಡು ಅಂತ ಕರೀತಾರೆ. 6 ವಿಶೇಷವಾದ ಸುಬ್ರಹ್ಮಣ್ಯನ ದೇವಸ್ಥಾನಗಳಿದೆ. ಈ 6 ದೇವಸ್ಥಾನಗಳನ್ನ ಷಣ್ಮುಖನ 6 ಮುಖ ಅಂತ ಕರೀತಾರೆ. ಅದರಲ್ಲಿ ಮೊದಲನೇದು ಹಾಗೆ ಪ್ರಮುಖವಾದ ಕ್ಷೇತ್ರ ಯಾವುದು ಅಂದರೆ ಅದು ತಿರುಪರಕುಂಡ್ರಂ ದೇವಸ್ಥಾನ. ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ, ನಿಮಗೆ ಸಾಧಾರಣವಾಗಿ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋದರೆ ದೇವರು ನಿಂತಿರುವ ಭಂಗಿನಲ್ಲಿ ನೀವು ನೋಡ್ಬೋದು. ಆದರೆ ಈ ತಿರುಪರಕುಂಡ್ರಂನಲ್ಲಿರುವ ಸುಬ್ರಹ್ಮಣ್ಯ ದೇವರು ವಿಶೇಷವಾಗಿ ಕೂತಿರ್ತಾರೆ. ಹಾಗೆ ಇಲ್ಲಿ ಸ್ಥಳ ಪುರಾಣ ಏನು ಅಂದರೆ, ಈ ಜಾಗದಲ್ಲಿ ಇಂದ್ರನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಯು ವಿವಾಹ ಆಗಿದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದ ಸ್ಥಾನ ಅಂತ ಹೇಳ್ಬೋದು. ನಮಗೆ 6 ಪಡವೀಡಿನಲ್ಲಿ 2 ಜಾಗಗಳು ಬಂದ್ಬಿಟ್ಟು ಮಧುರೈಗೆ ತುಂಬ ಹತ್ರನೇ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು 2 ಡೇಸ್ ಟ್ರಿಪ್ ಏನಾದರೂ ಮಧುರೈನಾಗ ಏನಾದರೂ ಬಂದರೆ ನೀವು ಈ 6 ಪಡವೀಡಿನಲ್ಲಿ 2 ಜಾಗಗಳನ್ನ ಹೋಗ್ಬೋದಾಗಿರುತ್ತೆ. ನಮಗೆ ಕೇವಲ ಅರ್ಧ ದಿನ ಮಾತ್ರ ಮಧುರೈನಲ್ಲಿದ್ದ ಕಾರಣ ನಾವು ಈಗ ತಿರುಪರಕುಂಡ್ರಮ್ಮಿಗೆ ಮಾತ್ರ ಹೋಗ್ತಾ ಇದ್ದೀವಿ. ಈ ತಿರುಪರಕುಂಡ್ರಂ ಬಂದ್ಬಿಟ್ಟು ನಮಗೆ 10 ಕಿಲೋಮೀಟರ್ ಆಗಿರುತ್ತೆ. ನಮಗೆ ಮಧುರೈಯಿಂದ 10 ಕಿಲೋಮೀಟರ್. ನಾವು ಇವಾಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 200 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಮೊದಲಿಗೆ ನಮ್ಮನ್ನ ತಿರುಪರಕುಂಡ್ರಮ್ಮಿಗೆ ಕರ್ಕೊಂಡು ಹೋಗ್ತಾರೆ. ತಿರುಪರಕುಂಡ್ರಮಲ್ಲಿ ದೇವರ ದರ್ಶನ ಮುಗಿಸಿಕೊಂಡು ಬಂದ ನಂತರ ಒಂದು ಮಾರಿಯಮ್ಮನ್ ಟೆಂಪಲ್ ಇದೆ. ಇದು ಹೇಗೆ ಅಂದರೆ ಕೊಳದ ಮಧ್ಯದಲ್ಲಿದೆ. ಅದು ಕೂಡ ತುಂಬ ವಿಶೇಷವಾಗಿದೆ. ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಮತ್ತೆ ನಮಗೆ ರಿಟರ್ನ್ ಹೋಟೆಲ್ ಹತ್ರ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇವಲ 200 ರೂಪಾಯಿ ತಗೋತಾ ಇದ್ದಾರೆ ಒಬ್ಬರಿಗೆ. ನಿಮಗೆ ತುಂಬ ಜನ ಇತ್ತು ಅಂದರೆ ನಿಮಗೆ ತುಂಬ ಕಡಿಮೆ ಬೀಳುತ್ತೆ, ಕಮ್ಮಿ ಜನ ಇತ್ತು ಅಂದರೆ ನಿಮಗೆ ರೇಟ್ ಜಾಸ್ತಿ ಬೀಳುತ್ತೆ. ಬನ್ನಿ ಈಗ ತಿರುಪರಕುಂಡ್ರಮ್ಗೆ ಹೋಗೋಣ. ಇನ್ ಕೇಸ್ ಏನಾದರೂ ನಿಮಗೆ ಬಸ್ನಲ್ಲಿ ಹೋಗಬೇಕು ಅಂದರೆ ಮಧುರೈ ಬಸ್ ಸ್ಟ್ಯಾಂಡಿಂದ ತಿರುಪರಕುಂಡ್ರಮ್ಗೆ ಕೆಲವೊಂದು ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ಅದು ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಅಲ್ಲೇ ಹೋಗಿ ವಿಚಾರಿಸಿದ್ರೆ ಯಾವ ಟೈಮಿಗಿದೆ ಅಂತ ಹೇಳ್ತಾರೆ. ನೀವು ಬಸ್ಸಲ್ಲಿ ಕೂಡ ನೀವು ತಿರುಪರಕುಂಡ್ರಮ್ಗೆ ಹೋಗ್ಬೋದಾಗಿರುತ್ತೆ. ನಾವೀಗ ಆರುಪಡೈವೀಡು ಮುರುಗನ್ ದೇವಸ್ಥಾನದಲ್ಲಿ ಮೊದಲನೇ ದೇವಸ್ಥಾನ ಇದು ತಿರುಪರಕುಂಡ್ರಂನಲ್ಲಿದೆ. ಈಗ ನಾವು ದೇವಸ್ಥಾನದ ಎದುರುಗಡೆನೆ ಇದೀವಿ ನೋಡಿ, ನಿಮ್ಗೆ ಹಿಂದೆ ದೇವಸ್ಥಾನ ಕಾಣಿಸ್ತಿದೆ. ಇನ್ನು ಇದರಲ್ಲಿ ಇನ್ನ 5 ದೇವಸ್ಥಾನಗಳು ಯಾವುದು ಅಂದ್ರೆ ನಮ್ಗೆ ಕನ್ಯಾಕುಮಾರಿ ಹತ್ರ ಇರುವ ತಿರುಚೆಂದೂರು ಒಂದು ದೇವಸ್ಥಾನ ಆಗಿರುತ್ತೆ. ಅದೇ ರೀತಿ ನಮ್ಗೆ ತಿರುಪತಿ ಹತ್ರ ತಿರುತ್ತಣಿ ಅಂತ ಇದೆ. ಅದೇ ರೀತಿ ನಮ್ಗೆ ಕೊಯಂಬತ್ತೂರ್ ಹತ್ರ ಪಳನಿ ಇದೆ. ಮತ್ತೆ ನಮ್ಗೆ ಕುಂಭಕೋಣಂ ಹತ್ರ ಸ್ವಾಮಿಮಲ ಇದೆ. ಇನ್ನು ಮಧುರೈಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿ ನಮ್ಗೆ ಇನ್ನೊಂದು ಮುರುಗನ್ ಸ್ವಾಮಿ ದೇವಸ್ಥಾನ ಇದೆ. ಅದ್ಯಾವುದು ಅಂದ್ರೆ ಪಳಮುದಿರ್ ಚೋಲೆಯಲ್ಲಿ ಇಲ್ಲೂ ಕೂಡ ನಮ್ಗೊಂದು ಮುರುಗನ್ ಸ್ವಾಮಿ ದೇವಸ್ಥಾನ ಇದೆ. ನೀವು ಈ 6 ದೇವಸ್ಥಾನಗಳನ್ನು ತಮಿಳುನಾಡಲ್ಲಿ ಭೇಟಿ ನೀಡಬಹುದಾಗಿರುತ್ತೆ. ನಮ್ಗೆ 6 ಪಡವೀಡಿನಲ್ಲಿ ಅತ್ಯಂತ ದೊಡ್ಡ ಸುಬ್ರಹ್ಮಣ್ಯೇಶ್ವರ ವಿಗ್ರಹ ಇರೋದು ತಿರುಪರಕುಂಡ್ರಂನಲ್ಲಿ. ಹಾಗೆ ಇಲ್ಲಿ ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ದೇವರು ನೆಲೆಸಿರೋದು ಒಂದು ಬಂಡೆಯ ಮಧ್ಯದಲ್ಲಿ. ನಿಮ್ಗೆ ದೇವಸ್ಥಾನದ ಹಿಂದೆ ಒಂದು ಬೆಟ್ಟ ಕಾಣುತ್ತೆ. ಆ ಬೆಟ್ಟದಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಮೂಡಿರೋದಾಗಿರುತ್ತೆ. ನೀವು ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆ. ಮೇಲೆ ಹತ್ಕೊಂಡು ಹೋಗ್ತೀರಾ, ನೀವು ಒಳಗಡೆನೆ ದೇವಸ್ಥಾನವನ್ನ ಬೆಟ್ಟ ಹತ್ಕೊಂಡು ಹೋದ ರೀತಿನಲ್ಲಿರುತ್ತೆ. ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ನೀವು ಈ ತರ ದೇವಸ್ಥಾನ ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಪ್ರಾಂಗಣ ಮುಂದಕ್ಕೆ ಹೋದಂಗೆ ನೀವು ಬೆಟ್ಟವನ್ನು ಹತ್ತುತ್ತಿರ್ತೀರಾ. ತುಂಬಾ ವಿಶೇಷವಾಗಿ ಕಟ್ಟಿದ್ದಾರೆ. ನೀವು ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡೋದಕ್ಕೆ ಹೋಗ್ಬೇಕು. ಅಷ್ಟು ಅದ್ಭುತವಾದ ಲೊಕೇಶನ್ ಅಂತ ಹೇಳ್ಬೋದು ಇದು. ನಿಮಗೆ ದೇವಸ್ಥಾನದ ಒಳಗೆ ವಿನಾಯಕನ ದರ್ಶನ ಮಾಡ್ಕೋಬಹುದು, ಹಾಗೆ ದುರ್ಗಾದೇವಿಯ ದರ್ಶನ ಮಾಡ್ಕೋಬಹುದು, ಹಾಗೆ ನಮಗೆ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ನಿಮಗೆ ವಿಭೂತಿ ಪ್ರಸಾದವನ್ನು ಕೂಡ ಕೊಡ್ತಾರೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ನೋಡಿ, ಪೇಂಟಿಂಗ್ ಆಗಿರ್ಬೋದು, ದೇವಸ್ಥಾನದ ದ್ವಾರಗಳಾಗಿರ್ಬೋದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬಾ ವಿಶೇಷವಾದ ಜಾಗ. ನೀವು ಮಧುರೈಗೆ ಬಂದ್ರೆ ಮಾತ್ರ ಈ ದೇವಸ್ಥಾನಕ್ಕೆ ಬರೋದನ್ನು ಮಾತ್ರ ಮರಿಬೇಡಿ. ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಸುಬ್ರಹ್ಮಣ್ಯನ ದೇವಸ್ಥಾನ ಇದು. ಈಗ ನಾವು ಮಧುರೈನ ತೆಪ್ಪಕುಳಂ ಅಂತ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಮಾರಿಯಮ್ಮನ ದೇವಸ್ಥಾನ ಇದೆ. ತುಂಬಾ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಈವ್ನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ ಮಧ್ಯದಲ್ಲಿ ಕಾಣ್ತಾ ಇದೆ ನೋಡಿ, ಒಂದ್ ಸುತ್ತ ನೀರಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು. 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಇವಾಗ ತುಂಬಾ ಮಳೆ ಬರೋ ರೀತಿನಲ್ಲಿದೆ, ಹಾಗಾಗಿ ನಾವು ಹೋಗ್ತಾ ಇಲ್ಲ.
ಹಾಗೆ ನಾವು ಡೇ ವ್ಯೂ ಹೇಗಿರುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಅದ್ರ ಫುಟೇಜ್ ಕೂಡ ನಾನು ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಬಂದ್ರೆ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಫುಡ್ ಎಲ್ಲ ಸಿಗುತ್ತೆ. ಮದುರೈನಲ್ಲಿ ಇದೊಂಥರ ಫುಡ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಗೆ ಚಾಟ್ ಸ್ಟ್ರೀಟ್ ಅಂತಾರಲ್ಲ ಆ ತರ ಪಾಯಿಂಟ್ ಇದು. ಫೈನಲಿ ನಮಗೆ ಮದುರೈನಲ್ಲಿ ಮೀನಾಕ್ಷಿ ಅಮ್ಮನವರ ದರ್ಶನ ಆಯ್ತು. ತುಂಬಾ ಅದ್ಭುತವಾಗಿ ಆಯ್ತು ದರ್ಶನ. ನಾವು ಅರೌಂಡ್ 8 o'clock ಒಳಗಡೆ ಹೋಗಿದ್ದಕ್ಕೆ ನಮಗೆ 9 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಂದ್ವಿ. ವಿಪರೀತ ಮಳೆ ಇತ್ತು. ಅದಕ್ಕೆ ನಮ್ಗೆ ರಶ್ ತುಂಬಾನೇ ಕಡಿಮೆ ಇತ್ತು. ಈಸಿಯಾಗಿ ದರ್ಶನ ಆಗೋಯ್ತು. ತುಂಬಾನೇ ಅಂದ್ರೆ ತುಂಬಾನೇ ರಶ್ ಇರುತ್ತೆ. ಹಾಗಾಗಿ ನೀವು ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ 3 o'clock ಓಪನ್ ಆಗುತ್ತಲ್ಲ, ಅವಾಗ ಹೋದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ನಮ್ಗೆ ಮಳೆ ತುಂಬಾ ಇದ್ದ ಕಾರಣ ಕೇವಲ 1 hourಗೆ ದರ್ಶನ ಆಗಿ ಹೊರಗಡೆ ಬಂದ್ವಿ. ಮುಂದೆ ಈಗ ನಾವು ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ರಾಮೇಶ್ವರಂ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀ ಮಾತ್ರೇ ನಮಃ.